ಅಮೆರಿಕ ಇರಾನ್ ಮಧ್ಯೆ ಶಾಂತಿ ಮಾತುಕತೆಗಳ ಆರಂಭ ಅಂತ ಏನಾಯ್ತಲ್ಲ ಏಪ್ರಿಲ್ ಮೊದಲ ವಾರದಲ್ಲಿ, ಆವಾಗಿನಿಂದ ದಾಳಿ ಪ್ರತಿದಾಳಿಗಳ ಪ್ರಮಾಣ ಕಡಿಮೆ ಆಗ್ತಾ ಬಂತು. ಅಂತಿಮವಾಗಿ ಇತ್ತೀಚೆಗೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಒಪ್ಪಂದದ ಕರಡು ಪ್ರತಿಗೆ ಡ್ರಾಫ್ಟಿಗೆ ಸೈನ್ ಹಾಕೋದ್ರೊಂದಿಗೆ ಇನ್ನು ನಿಲ್ತಪ್ಪ ಯುದ್ಧ ಅಂತ ಆಯಿತು. ಯಾಕಂದರೆ ಆ ಡ್ರಾಫ್ಟ್ನಲ್ಲಿ ಸ್ಪಷ್ಟವಾಗಿತ್ತು, ಅಮೆರಿಕ ಯಾವ ಕಾರಣಕ್ಕೂ ಇರಾನ್ ಮೇಲೆ ದಾಳಿ ಮಾಡೋಂಗಿಲ್ಲ, ಹಾರ್ಮುಜ್ ಜಲಸಂಧಿಯಲ್ಲಿ ಓಡಾಡುವ ಹಡಗುಗಳನ್ನು ಯಾವ ಕಾರಣಕ್ಕೂ ಇರಾನ್ನವರು ಡಿಸ್ಟರ್ಬ್ ಮಾಡೋಂಗಿಲ್ಲ ಅಂತ. ಬೇಸಿಕಲಿ ಇದ್ದದ್ದು ಒಪ್ಪಂದದ 2 ಅಂಶಗಳು. ಅದು ಉಳಿದಿದ್ದೆಲ್ಲ ಅದರ ಸೈಡ್ ಲೈನು. ಶಾಂತಿ ಆಯಿತು ಅಂತಾಯಿತು. ಅಲ್ಲಿ ಒಪ್ಪಂದ ಸೈನ್ ಆಗ್ತಾ ಇದ್ದಂತೆ ಕ್ರೂಡ್ ಆಯಿಲ್ ಪ್ರೈಸ್ ಕೆಳಗೆ ಬಿದ್ವು. ಕ್ರೂಡ್ ಆಯಿಲ್ ಪ್ರೈಸ್ನ ಸಂಬಂಧಪಟ್ಟಂತೆ ಇವತ್ತು ಬೆಳಗ್ಗೆ ಪೇಪರ್ನಲ್ಲಿ ಒಂದು ಸುದ್ದಿ ನೋಡಿದ್ದೀರೋ ಇಲ್ವೋ ನೀವು? ಸೌದಿ ಅರೇಬಿಯಾದವರು ಪರ್ ಬ್ಯಾರಲ್, ಒಂದು ಬ್ಯಾರಲ್ಗೆ $12 ಕಡಿಮೆ ರೇಟಿಗೆ ಮಾರ್ತೀವಿ ನಾವು ಒಂದಿದ್ದಾರೆ. $12 ಪರ್ ಬ್ಯಾರಲ್ ಕಡಿಮೆ ರೇಟಿಗೆ, ಅಂದರೆ $72 ಪರ್ ಬ್ಯಾರಲ್ ಇದೆ, ನಾವು $60 ಕೊಡ್ತೀವಿ ಅಂತಿದ್ದಾರೆ ಸೌದಿ ಅರೇಬಿಯಾದವರು. ಕಾಂಪಿಟೇಟಿವ್ ಪ್ರೈಸಿಂಗು, ಮಾರುವ ಸ್ಪರ್ಧೆ. ಅಲ್ಲಿಗೆ ಯಾವ ಗ್ಲೋಬಲ್ ರಿಸೆಷನ್ನನ್ನು ನಿರೀಕ್ಷೆ ಮಾಡಲಾಗ್ತಾ ಇತ್ತೋ, ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರೇ 2 ಕಡೆ ಹೇಳಿದರು. ಕಳೆದ 1-1.5 ದಶಕದಿಂದ ಇಡೀ ಜಗತ್ತು ಅದು ಏನೇನೋ ಸರ್ಕಸ್ ಮಾಡಿ ಬಡತನದ ರೇಖೆಯಿಂದ ಕೋಟ್ಯಾಂತರ ಜನರನ್ನು ಹೊರಗೆ ತೆಗೆದಿದೆಯಲ್ಲ, ಬೇರೆ ಬೇರೆ ದೇಶಗಳೆಲ್ಲ ಸೇರ್ಕೊಂಡು, ಅವರು ಎಲ್ಲಿ ಮತ್ತೆ ಬಡತನದ ರೇಖೆಯೊಳಗೆ ಕುಸಿದು ಬಿಡ್ತಾರೇನೋ ಅನ್ನುವ ಆತಂಕ ಇದೆ ಅಂದಿದ್ರು ಮೋದಿ. ಅದೆಲ್ಲವೂ ಕ್ಲಿಯರ್ ಆದಂಗೆ ಅನ್ನಿಸ್ಬಿಡ್ತು ಒಂದೇ ಸಲ. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಮೊದಲಿಗೆ ಫ್ರಾನ್ಸ್ನಲ್ಲಿ ಸೈನ್ ಹಾಕಿದ್ದು, ಅಂತಿಮ ಒಪ್ಪಂದಕ್ಕೆ ಸ್ವಿಟ್ಜರ್ಲ್ಯಾಂಡ್ನಲ್ಲೇ ಸೈನ್ ಹಾಕಿದ್ದಾರೆ. ಅದಾದ ನಂತರ 2 ತಿಂಗಳ ಮಾತುಕತೆ ಅಂತೆ. ಏಕಾಏಕಿ ಕ್ರೂಡ್ ಆಯಿಲ್ ಪ್ರೈಸ್ ಬಿದ್ವು, ಶೇರ್ ಮಾರ್ಕೆಟ್ ಮೇಲೆತ್ತು, ಬಂಗಾರದ ಬೆಲೆ ಇಳೀತು, ಬೆಳ್ಳಿ ಬೆಲೆ ಇಳೀತು. ಇನ್ನು ಸರಿ ಹೋಯ್ತಪ್ಪ ಎಲ್ಲ ಅನ್ನುವಾಗ ಮತ್ತೆ ದಾಳಿ. ಇರಾನಿನ 80 ಕಡೆಗಳಲ್ಲಿ ಅಮೇರಿಕ ಏರ್ ಸ್ಟ್ರೈಕ್ ಮಾಡ್ತು. 80 ಕಡೆಗಳಲ್ಲಿ. ಕಾರಣ ಏನು? ಲಾಸ್ಟ್ 24 ಅವರ್ಸ್ನಲ್ಲಿ, ಅಂದರೆ ನೆನ್ನೆ, ಹಾರ್ಮುಜ್ ಜಲಸಂಧಿಯನ್ನು ದಾಟಿಕೊಂಡು ಬರ್ತಾ ಇದ್ದ 3 ಟ್ಯಾಂಕರ್ಗಳ ಮೇಲೆ IRGC ಅಟ್ಯಾಕ್ ಮಾಡಿದೆ. 3 ಟ್ಯಾಂಕರ್ಗಳು ಯಾವ್ಯಾವುದು ಅಂತಲೂ ಹೇಳ್ಬಿಡ್ತೀನಿ. ಒಂದು ಅಲ್ ರೆಕಾಯತ್ ಅಂತ, ಕತಾರ್ನ ಫ್ಲಾಗ್ ಇತ್ತಿದ್ದಕ್ಕೆ LNGಯನ್ನು ಹೇರಿಕೊಂಡು ಹೋಗ್ತಾ ಇತ್ತು. ಇದನ್ನು ಇರಾನಿಯನ್ ಪ್ರೊಜೆಕ್ಟೈಲ್ಗಳು ಅಟ್ಯಾಕ್ ಮಾಡಿದವೆ, ಎಂಜಿನ್ ರೂಮ್ಗೆ ಹೊತ್ಕೊಂಡು ಉರಿದಿದೆ. ಇನ್ನೊಂದು ವೇಡಿಯಾನ್ ಅನ್ನುವಂಥ ಮತ್ತೊಂದು ಟ್ಯಾಂಕರ್, ಸೌದಿ ಅರೇಬಿಯಾದ ಫ್ಲಾಗ್ ಇತ್ತಿದ್ದಕ್ಕೆ ಕ್ರೂಡ್ ಆಯಿಲ್ ಹೇರ್ಕೊಂಡು ಬರ್ತಾ ಇತ್ತು, ಸ್ಟ್ರಕ್ಚರಲ್ ಡ್ಯಾಮೇಜ್ ಆಗಿದೆ. ಒಮನ್ನಿನ ಲಿಮ್ಹಾ ಬಂದರಿನ ಹತ್ರ ಇದರ ಮೇಲೆ ಇರಾನ್ ದಾಳಿ ಮಾಡಿದೆ. ಮತ್ತೊಂದು ಸೈಪ್ರಸ್ ಪ್ರಾಸ್ಪೆರಿಟಿ, ಲಿಬಿಯಾ ಫ್ಲಾಗ್ ಇದ್ದಂಥ ಹಡಗು ಕ್ರೂಡ್ ಆಯಿಲ್ ತಗೊಂಡು ಬರ್ತಾ ಇತ್ತು, ಇದರ ಮೇಲೂ ಕೂಡ ಇರಾನ್ ದಾಳಿ ಮಾಡಿದೆ. ಕದನ ವಿರಾಮದ ಉಲ್ಲಂಘನೆ ಇರಾನ್ನಿಂದ ಆಗಿದೆ, ಅದಕ್ಕೆ ನಾವು ಅಟ್ಯಾಕ್ ಮಾಡ್ತಾ ಇದ್ದೀವಿ ಅಂತ ಅಮೆರಿಕ ಹೇಳ್ತಾ ಇದೆ. 80 ಸ್ಥಳಗಳ ಮೇಲೆ ಇರಾನಿನ 60ಕ್ಕೂ ಹೆಚ್ಚು ಸಣ್ಣ ದೋಣಿಗಳನ್ನು, ಇರಾನ್ ನೇವಿಯ ಆ್ಯಕ್ಚುಯಲ್ ಪವರ್ ಇರೋದೇ ಆ ಸಣ್ಣ ಸಣ್ಣ ಮೋಟಾರ್ ಬೋಟ್ಗಳು, 60ಕ್ಕೂ ಹೆಚ್ಚು ಅಂಥ ದೋಣಿಗಳನ್ನು ಧ್ವಂಸ ಮಾಡಿದ್ದಾರೆ. ಬಂದರ್ ಅಬ್ಬಾಸ್ ಮೇಲೆ ಅಮೆರಿಕದ ವೈಮಾನಿಕ ದಾಳಿಯಾಗಿದೆ. ಶಸ್ತ್ರಾಗಾರ, ಕ್ಷಿಪಣಿ ಲಾಂಚ್ ಪ್ಯಾಡ್ಗಳ ಮೇಲೆ ಅಟ್ಯಾಕ್ ಆಗಿದೆ. ಶಾಹಿದ್ ಹಕ್ಕಾನಿ ಬಂದರಿನ ಮೇಲೆ ಅಮೆರಿಕದ ಏರ್ ಸ್ಟ್ರೈಕ್ ಆಗಿದೆ. IRGCಯನ್ನು ಟಾರ್ಗೆಟ್ ಮಾಡಿ ಅನೇಕ ದಾಳಿಗಳು ನಡೆದವು. ದೃಶ್ಯಗಳಲ್ಲಿ ದಾಳಿಯ ನಂತರದ ಆಕಾಶದೆತ್ತರಕ್ಕೆ ಚಿಮ್ಮುತ್ತಾ ಇರುವ ಹೊಗೆಯನ್ನು ನೋಡಬಹುದು. ಅಲ್ಲಿಗೆ ಬ್ಯಾಕ್ ಟು ಸ್ಕ್ವೇರ್ ಒನ್ ಅಂತೀವಲ್ಲ, ಎಲ್ಲಿತ್ತು ಅಲ್ಲಿದೆ ಪರಿಸ್ಥಿತಿ ಬಂದಂಗೆ. ಶಾಂತಿ ಸ್ಥಾಪನೆಯಾಗಿದೆ ಅಂತ ಇರಾನ್ ಅಂತೂ ಇಂತೂ ಅಯಾತುಲ್ಲಾ ಖಮೇನಿ ಮತ್ತು ಅವರ ಕುಟುಂಬದ ಇತರ 4 ಜನರ ಅಂತ್ಯ ಸಂಸ್ಕಾರದ ಪ್ರಕ್ರಿಯೆಗಳನ್ನು ಶುರು ಮಾಡಿತ್ತು. ಫೆಬ್ರವರಿ 28 ಅಮೆರಿಕದ ಮೊಟ್ಟ ಮೊದಲ ದಾಳಿಯಲ್ಲಿ ಮೃತಪಟ್ಟಿದ್ರು ಇವರು. ಸ್ಟೇಟ್ ಫ್ಯೂನರಲ್ ಆಗಬೇಕು ಅನ್ನುವ ಕಾರಣಕ್ಕಾಗಿ ಅವರ ಶವಗಳನ್ನು ಸಂರಕ್ಷಿಸಿ ಇಡಲಾಗಿತ್ತು.
ಶಾಂತಿ ಒಪ್ಪಂದ ಆದಮೇಲೆ ಹೊರಗೆ ತೆಗೆದುಕೊಂಡು ಬಂದರು ಅವನ್ನ. ಕನಿಷ್ಠ 1 ಕೋಟಿ ಜನ ಒಟ್ಟಾರೆ ಈ ಪ್ರಕ್ರಿಯೆಯಲ್ಲಿ, ಅಂತ್ಯ ಸಂಸ್ಕಾರದ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ ಅನ್ನುವ ನಿರೀಕ್ಷೆಗಳಿದ್ದಾವೆ. ಬಂದಿರುವ ಜನ ಹೆಂಗಿದ್ದಾರೆ ಅಂದರೆ, ಸ್ಟೇಟ್ ಪ್ರಿಪರೇಷನ್ ಹೆಂಗಿದೆ ಅಂದರೆ, ಅಕಸ್ಮಾತ್ ಈ ಅಂತ್ಯ ಸಂಸ್ಕಾರದ ಗದ್ದಲದಲ್ಲಿ ಕಾಲ್ತುಳಿತಾಗಿ ಜನ ಸಿಕ್ಕರೆ ಅವ್ರನ್ನ ಹೂಳೋದಕ್ಕೆ ಅಂತ ಎಷ್ಟು 1,000 ಗುಂಡಿ ತೋಡಿಟ್ಟಿದ್ದಾರೆ. ಕೆಲವರು ಹೇಳ್ತಾರೆ 3,000 ಗುಂಡಿ ತೋಡಿಟ್ಟಿದ್ದಾರೆ ಸ್ಮಶಾನದಲ್ಲಿ ಅಂತ, ಕಾಲ್ತುಳಿತ ಆದರೂ ಹುಗಿಯೋದಕ್ಕೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇದು ನಡೀತಾ ಇದೆ. ಇನ್ನೊಂದು ಕಡೆ ಡೊನಾಲ್ಡ್ ಟ್ರಂಪ್ ಮಾತಿನಲ್ಲೇನೂ ಇರಾನಿನ ವಿರುದ್ಧ ಸಾಫ್ಟ್ ಕಾರ್ನರ್ ಏನು ಬಂದಿರಲಿಲ್ಲ. ಅವರೇನಂದ್ರು, 1 ವಾರ ರಜೆ ಕೊಟ್ಟಿದ್ದೀವಿ ಇವರಿಗೆ, 1 ವಾರ ರಜೆ ಕೊಟ್ಟಿದ್ದೀವಿ ಇವರಿಗೆ ಅಂತಿದ್ರು. ಅಲ್ಲಿಗೆ 9ನೇ ತಾರೀಕಿನ ತನಕ ಅಂತೂ ಅಬ್ಸಲ್ಯೂಟ್ ಶಾಂತಿ ಇರುತ್ತೆ ಅಂತ ನಾ ಅಂತೂ ಅನ್ಕೊಂಡಿದ್ದೆ. 9ನೇ ತಾರೀಕಿನ ತನಕ ಅಂತೂ ಅಬ್ಸಲ್ಯೂಟ್ ಶಾಂತಿ ಇರುತ್ತೆ. ಟ್ರಂಪೇ ಹೇಳಿಬಿಟ್ಟಿದ್ದಾರೆ ಬಿಡಿ 1 ವಾರ ರಜೆ ಅಂತ. ಅಂತ್ಯ ಸಂಸ್ಕಾರದ ಪ್ರಕ್ರಿಯೆ ಮುಗಿದ ಮೇಲೆ ಏನಾಗುತ್ತೋ ಏನೋ ಇದು ಮುಗಿದೇ ಇಲ್ಲ, ಇನ್ನೂ ಮುಗಿದೇ ಇಲ್ಲ. ಅಲ್ರಿ, ತಮ್ಮ ಸುಪ್ರೀಂ ಲೀಡರ್ನ ಅಂತ್ಯ ಸಂಸ್ಕಾರ ನಡೀತಿರುವಾಗ ಹಾರ್ಮುಜ್ ಜಲಸಂಧಿಯಲ್ಲಿ 3 ಹಡಗುಗಳ ಮೇಲೆ ದಾಳಿ ಮಾಡುವಂಥದ್ದು ಏನಾಗಿತ್ತು ಇರಾನ್ಗೆ? ಏನಾಗಿತ್ತು? ಇರಾನ್ ಏನೋ ನಿರ್ಧಾರ ತಗೊಂಡು ದಾಳಿ ಮಾಡಿಬಿಡ್ತು ಅಂತ ನಂಬುವುದಕ್ಕೆ ನಾನಂತೂ ತಯಾರಿಲ್ಲ. ಇರಾನ್ನಲ್ಲಿ ಒಂದು ಸಿಂಗಲ್ ಹೆಡ್ ಅನ್ನೋದು ಯಾರೂ ಇಲ್ಲ. IRGC ತನಗೆ ಏನು ಮನಸ್ಸಿಗೆ ಬರುತ್ತೋ ಅದನ್ನು ಮಾಡ್ತಾ ಇದೆ ಅಷ್ಟೇ. ಹಂಗೆ ದಾಳಿ ಮಾಡಿದ್ರು ಇವರು. ಬಟ್ ಅಮೇರಿಕ ಹಂಗೆ ಮಾಡೋದಕ್ಕೆ ಬರೋದಿಲ್ಲ. ಇರಾನಿನ 80 ಸ್ಥಳಗಳ ಮೇಲಿನ ಈ ದಾಳಿಗೆ ಸ್ವತಃ ಡೊನಾಲ್ಡ್ ಟ್ರಂಪ್ ಗ್ರೀನ್ ಸಿಗ್ನಲ್ ಕೊಟ್ಟಿರ್ತಾರೆ. ಬಾಯಿಗೆ ಬಂದಂಗೆ ಬೈದಿದ್ದಾರೆ ಅವರು, ಬಾಯಿಗೆ ಬಂದಂಗೆ. ಈ ಡೊನಾಲ್ಡ್ ಟ್ರಂಪ್ರ ಹೇಳಿಕೆಗಳ ಟಿ ವಿಲಿ ಬರೋದಕ್ಕೆ ಶುರುವಾದ ಮೇಲೆ ಈ ಕನ್ನಡದಲ್ಲಾದರೂ ಅಟ್ಲೀಸ್ಟ್ ನಮಗೊಂದು ಡೆಕೋರಮ್ ಇದೆಯಪ್ಪ. ಕೆಲವು ಶಬ್ದಗಳಿಗೆ ಬೀಪ್ ಹಾಕಿ ಪ್ರಸಾರ ಮಾಡ್ತೀವಿ ನಾವು. ಡೊನಾಲ್ಡ್ ಟ್ರಂಪ್ದು ಹಂಗಲ್ಲ ನೋಡಿ, ಕೇಳಿಸ್ಕೊಳ್ಳಿ. IRGCಗೆ ಅದು ಏನು ಚೇಳು ಕಚ್ಚಿತ್ತೋ ಏನೋ ಗೊತ್ತಿಲ್ಲ. ಹಾರ್ಮುಜ್ ಜಲಸಂಧಿಯನ್ನು ದಾಟಿಕೊಂಡು ಹೋಗ್ತಾ ಇದ್ದ 3 ಟ್ಯಾಂಕರ್ಗಳ ಮೇಲೆ ಅವರು ದಾಳಿ ಮಾಡಿದ್ರು. ಅದಕ್ಕೆ ಪ್ರತಿಯಾಗಿ 80 ಸ್ಥಳಗಳನ್ನು ಟಾರ್ಗೆಟ್ ಮಾಡಿಕೊಂಡು ಅಮೆರಿಕ ಏರ್ ಸ್ಟ್ರೈಕ್ ನಡೆಸ್ತು. ಅಮೆರಿಕ ನಮ್ಮ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ ಅಂತ ಇರಾನ್ನವರು ಕತಾರ್ ಮತ್ತು ಬಹರೇನ್ನಲ್ಲಿರುವ ಅಮೆರಿಕದ ಸೇನಾ ನೆಲೆಗಳನ್ನು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇದಕ್ಕೆ ಹೇಳಿದ್ದು ನಾನು, ಬ್ಯಾಕ್ ಟು ಸ್ಕ್ವೇರ್ ಒನ್ ಆಯಿತು ನೋಡಿ ಎಲ್ಲ ಅಂತ. ಮತ್ತೆ ಯಾವ ಸ್ಥಿತಿಯಲ್ಲಿ ಆರಂಭದಲ್ಲಿತ್ತು ಅದೇ ಸ್ಥಿತಿಗೆ ಬಂತು ಪರಿಸ್ಥಿತಿ. ಕತಾರ್ ಮತ್ತು ಬಹರೇನ್ನಲ್ಲಿನ ಅಮೆರಿಕದ ಸೇನಾ ನೆಲೆ, ಕುವೈತ್ನಲ್ಲಿ ಸೇನಾ ನೆಲೆಗಳನ್ನು, ಕುವೈತ್ ಮತ್ತು ಬಹರೇನ್ನಲ್ಲಿ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ಇರಾನಿನ ದಾಳಿ, ಮಿಸೈಲು, ಡ್ರೋನ್ ಅಟ್ಯಾಕ್ ಶುರು ಮಾಡಿದ್ದಾರೆ. ಇರಾನ್ ವಿದೇಶಾಂಗ ಇಲಾಖೆ ಹೇಳಿಕೆ, ಇರಾನ್ ಮೇಲೆ ಅಮೆರಿಕದ ವಾಯು ದಾಳಿಗೆ ತಕ್ಕ ಉತ್ತರ ಕೊಡ್ತಾ ಇದ್ದೀವಿ. ಶಾಂತಿ ಒಪ್ಪಂದ ಉಲ್ಲಂಘಿಸಿ ಅಮೆರಿಕ ಮತ್ತೆ ದಾಳಿ ಮಾಡಿದೆ. ಅಮೆರಿಕದ ದಾಳಿ ಖಂಡಿಸಿ ಪ್ರತಿ ದಾಳಿ ಮಾಡೇ ಮಾಡ್ತೀವಿ. ಗಲ್ಫ್ನಲ್ಲಿರುವ ಅಮೆರಿಕದ ನೆಲೆಗಳನ್ನು ಟಾರ್ಗೆಟ್ ಮಾಡ್ತೀವಿ. ದೇಶದ ಹಿತಾಸಕ್ತಿ ಮತ್ತು ರಾಷ್ಟ್ರೀಯ ಭದ್ರತೆ ಕಾಪಾಡಲು ಅಗತ್ಯವಿರುವ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ. ಅಮೆರಿಕ ಈ ಒಪ್ಪಂದವನ್ನು ಪದೇ ಪದೇ ಉಲ್ಲಂಘಿಸ್ತಾ ಇದೆ ಅಂತ ಇರಾನಿನ ವಿದೇಶಾಂಗ ಇಲಾಖೆ ಹೇಳಿಕೆ. ನಾಳೆ ದಿನ ಕ್ರೂಷಿಯಲ್, ಇದು ಮುಂದುವರಿಯುತ್ತಾ ಅಥವಾ ಇಲ್ಲಿಗೆ ತಣ್ಣಗಾಗತ್ತಾ ಅನ್ನೋದು ಗೊತ್ತಾಗೋದಕ್ಕೆ. ಲೆಟ್ಸ್ ಸಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.